ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ PM ಪಿಚಾರ್ಲಜಿ ರಿಸರ್ಚ್ ಸೆಂಟರ್ನವರ ಸಂಶೋಧನೆ ಮತ್ತು ಅಧ್ಯಯನಗಳಿಂದ ತಿಳಿದು ಬಂದಂತಹ ಹಲವಾರು ವಿಚಾರಗಳನ್ನು ತಿಳಿಸುತ್ತಾ ಬಂದಿದ್ದೇವೆ, ನಿಮ್ಮ ಜೊತೆ ಚರ್ಚೆ ಮಾಡುತ್ತಾ ಬಂದಿದ್ದೇವೆ. ಇಂದು ಸಹ ಅಂತಹ ಒಂದು ಉತ್ತಮವಾದಂತಹ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದು ರೆಡಿಯಾಗಿ ಬಂದಿದ್ದೇನೆ. ಅಂದರೆ ನಮಗೆ ಮದುವೆಯ ರೇಖೆಗಳು ಎರಡಿದ್ದಾಗ ಏನು, ವಿವಾಹ ರೇಖೆ ಎರಡಿದೆ ಏನು, ನನಗೆ ಎರಡು ಮದುವೆ ಆಗುತ್ತದಾ ಅಂತ ತುಂಬ ಜನ ಕೇಳ್ತಾರೆ. ಹೌದು, ಎರಡು ಮದುವೆ ಆಗುವಂತಹ ಸೂಚನೆ ಅದಾಗಿದೆ ಎಂಬುದು ಸಾಮಾನ್ಯ ನಂಬಿಕೆ. ಆದರೆ ಅದರಲ್ಲೂ ಕೆಲವು ವ್ಯತ್ಯಾಸಗಳಿವೆ, ಅದನ್ನು ತಿಳಿದುಕೊಳ್ಳಿ. ಹಾಗೆಯೇ ನಮಗೆ ಕೆಲವು ಸಂಪತ್ತನ್ನು ತಂದುಕೊಡುವಂತಹ ವಿಚಾರಗಳಿವೆ. ಸಂಪತ್ತನ್ನು ತಂದುಕೊಡುವಂತಹ ಸೂಚನೆಗಳಲ್ಲಿ ನಾವು ಈಗಾಗಲೇ ಹಲವು ಪರ್ವಗಳ ಬಗ್ಗೆ ತಿಳಿದಿದ್ದೇವೆ. ಇವತ್ತು ಕೇತು ಪರ್ವ ಅಥವಾ ನೆಪ್ಚೂನ್ ಮೌಂಟ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿರುವ ಚಿಹ್ನೆಗಳಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು, ಅದು ತಿಳಿಸುವಂತಹ ಸೂಚನೆಗಳೇನು, ಅದರಂತೆ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗುವಂತಹ ಏನೇನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಇವತ್ತು ಒಂದು ಪ್ರಶ್ನೆಗೆ ಉತ್ತರ ಯಾವುದಕ್ಕೆ ಅಂದರೆ ವಾಸ್ತುಶಾಸ್ತ್ರದ ಒಂದು ಪ್ರಶ್ನೆಗೆ ಉತ್ತರ, ಚುರುಕಾದ ಒಂದು ಉತ್ತರವನ್ನು ಇಂದಿನ ಇದರಲ್ಲಿ ಕೊಡ್ತೇನೆ. ಅಂದರೆ ನೀವು ಮನೆ ಕಟ್ಟಿದ್ರಿ, ನೀವು ಮನೆಯಲ್ಲಿ ನೀವು ವಾಸ ಆಗಿದ್ರಿ, ಆ ಮನೆಯಲ್ಲಿ ಇರುವಂತಹ ಕೆಲವು ದೋಷಗಳ ಬಗ್ಗೆ ಹೀಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ದಿನ ಉತ್ತರ ಕೊಡ್ತಾ ಬರ್ತೇವೆ. ಇವತ್ತು ಅಂತಹ ವಿಚಾರಗಳೆಲ್ಲವನ್ನು ನಿಮಗೆ ತಿಳಿಸಬೇಕಂತ ರೆಡಿಯಾಗಿ ಬಂದಿದ್ದೇನೆ. ಹಾಗೆಯೇ ಇಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮ ಜೀವನ ಸೌಲಭ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂಥ ವಿಚಾರಗಳು ನೀವು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಇದು ನಿಮ್ಮಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ವಿಚಾರಗಳಾಗಿದ್ದರೆ ಮಾತ್ರ ನೀವು ಇದನ್ನು ನೋಡಿ ಇದಕ್ಕೆ ಪ್ರೋತ್ಸಾಹ ಕೊಡಿ. ಇದರ ಬಗ್ಗೆ ನಂಬಿಕೆ ಇಲ್ಲ ಎಂದರೆ ನೀವು ಖಂಡಿತವಾಗಲೂ ಇದನ್ನು ನೋಡಿ ಏನೂ ಆಗಬೇಕಾಗಿಲ್ಲ. ನೀವು ಅದನ್ನು ನೋಡುವುದರಿಂದ ಉಪಯೋಗವೂ ಇಲ್ಲ. ಆದರೆ ನೋಡುವುದರಿಂದ ಹೆಚ್ಚಿನ ಉಪಯೋಗ ಆಗುತ್ತೆ, ಅದು ನಂಬಿಕೆ ಇದ್ದವರಿಗೆ ಮಾತ್ರ. ಇಂತಹ ವಿಚಾರಗಳನ್ನು ನಿಮಗೆ ತಿಳಿಸುವಂತಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ಆಗಲೇ ಹೇಳಿದೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತೇನಂತ. ನಾವು ಮನೆಯಲ್ಲಿ ಹಣ, ಒಡವೆ ಅಂತಹ ಬೆಲೆ ಬಾಳುವ ವಸ್ತುಗಳನ್ನು ಯಾವ ರೂಮಿನಲ್ಲಿ ಯಾವ ಕಡೆ ಇಡಬೇಕು ಎಂಬುದರ ಬಗ್ಗೆ ಪ್ರಶ್ನೆ. ಅಂದರೆ ಮನೆ ಹೊಸದಾಗಿ ಮಾಡಿದಾಗ ಬೀಡಿನ ಮನೆಯ ಹೆಬ್ಬಾಗಿಲು ಅಂದರೆ ಮುಖ್ಯ ದ್ವಾರ ಯಾವ ಕಡೆಗೆ ಇದ್ದರೂ ಸಹ ಹಣವನ್ನು ಎಲ್ಲಿ ಇಡಬೇಕು ಎಂಬುದು ಹೆಚ್ಚಿನ ಸಮಸ್ಯೆ ಕಾರಣ ಜನರಲ್ಲಿದೆ. ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಯಾವ ಕಡೆಗೆ ರೂಮಿನಲ್ಲಿ ಅಥವಾ ಯಾವ ಕಡೆ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದನ್ನು. ಅಂದರೆ ಸಾಮಾನ್ಯವಾಗಿ ಯಾವುದೇ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ರೂಮಿನಲ್ಲಿ ಇಲ್ಲವೇ ನಿಮ್ಮ ದೇವಮೂಲೆಯಲ್ಲಿ ಇಡುವುದು ಒಳ್ಳೆಯದು. ಅದು ಧನವನ್ನು ವರ್ಧಿಸುತ್ತದೆ ಎಂಬ ನಂಬಿಕೆ. ಎರಡು ಕಡೆಯೂ ಇಡ್ಬೋದು. ಯಾವುದಂದರೆ ಮೊದಲನೇದಾಗಿ ದಕ್ಷಿಣ ಭಾಗದಲ್ಲಿ ಇಲ್ಲವೇ ಪಶ್ಚಿಮದಲ್ಲಿ ಇರುವಂತಹ ರೂಮಿನಲ್ಲಿ, ಅಥವಾ ನೀವು ಮಲಗುವಂತಹ ಅದೇ ರೂಮಿನ ಅದೇ ದಿಕ್ಕಿನಲ್ಲಿ ಇಡಬಹುದು. ಅಥವಾ ದೇವಮೂಲೆಯಲ್ಲೂ ನೀವು ಹಣವನ್ನು ಇಡಬಹುದು. ಇದರಿಂದ ನೀವು ತಿಳಿದುಕೊಳ್ಳುವ ನಿಮ್ಮ ಮನೆಯಲ್ಲಿ ನೀವು ಹಣವನ್ನು ಎಲ್ಲಿ ಇಡಬೇಕೆಂಬುದನ್ನು ತಿಳಿದುಕೊಂಡಿದ್ದೀರಿ. ಇಂತಹ ಕೆಲವು ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಉತ್ತರ ಹೇಳುತ್ತಾ ಹೋಗುತ್ತೇವೆ. ಈಗ ನಾನು ನಮ್ಮ ಮುಖ್ಯವಾದಂತಹ
ವಿಷಯಕ್ಕೆ ಬರೋಣ. ಅಂದರೆ ನೆಪ್ಚೂನ್ ಪರ್ವ ಅಥವಾ ನೆಪ್ಚೂನ್ ಮೌಂಟ್ ಇಲ್ಲವೇ ಕೇತು ಪರ್ವದಲ್ಲಿ ಕಾಣಿಸುವ ಕೆಲವು ಚಿಹ್ನೆಗಳಿಂದ ನಮಗೆ ಸಿಗುವ ಸೂಚನೆಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಅದರಿಂದ ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದನ್ನು ಅಳವಡಿಸಿಕೊಂಡರೆ ಉತ್ತಮವೆಂಬುದನ್ನು ತಿಳಿದುಕೊಂಡು ಅದರಂತೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಂಡರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ, ಸುಖವಾಗಿರುತ್ತದೆ, ಸಂತೋಷದಿಂದ ಕೂಡಿರುತ್ತದೆ. ಅಂದರೆ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಬೇಕು. ನೀವು ಲೈಕ್ ಮಾಡಿ ಶೇರ್ ಮಾಡಿದರೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ. ಅದೇ ರೀತಿ ಹೆಚ್ಚಿನ ಜನಗಳು ಇದರಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿಗಳು ತಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ವ್ಯಕ್ತಪಡಿಸುತ್ತಾರೆ. ಅಂಥವರಿಗಾಗಿ ನಾವು ಆನ್ಲೈನ್ನಲ್ಲೇ ನಿಮ್ಮ ಭವಿಷ್ಯವನ್ನು ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಂತೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ಅಥವಾ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೀವು ನೋಡಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ವ್ಯವಸ್ಥೆ ಇರುವುದರಿಂದ ನಿಮಗೆ ಆಸಕ್ತಿ ಇದ್ದರೆ ಇಲ್ಲಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ಜೀವನದಲ್ಲಿ ನಮಗೆ 3 ರೇಖೆಗಳು ಬಹಳ ಮುಖ್ಯವಾಗಿರುತ್ತದೆ ನೋಡಿ. ಆಯುಷ ರೇಖೆ ನಿಮ್ಮ ಆರೋಗ್ಯ, ನಿಮ್ಮ ಜೀವನದ ಮಟ್ಟ ಸುಧಾರಿಸುವಿಕೆ, ಜೀವನದ ಏಳಿಗೆಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ, ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಉದ್ಯೋಗ ನಿಮಗೆ ಮತ್ತು ತಲೆಯಲ್ಲಿನ ರೋಗಗಳು, ತಲೆಯ ಒಳಗಿರುವ ರೋಗಗಳ ಬಗ್ಗೆ, ತಲೆಗೆ ಸಂಬಂಧಪಟ್ಟ ರೋಗಗಳ ಬಗ್ಗೆ ತಿಳಿಸುತ್ತದೆ. ಇದು ನಿಮ್ಮ ಹಾಟ್ಲೈನು, ಅಂದರೆ ನಿಮ್ಮ ಮನಸ್ಸು, ನಿಮ್ಮ ವ್ಯವಹಾರ, ನಿಮ್ಮ ಸಂಪರ್ಕ ಎಲ್ಲವನ್ನು ತಿಳಿಸುತ್ತದೆ. ಲವ್ ಅನ್ನು ತಿಳಿಸುತ್ತದೆ, ಪ್ರೇಮ ವಿವಾಹವನ್ನು ತಿಳಿಸುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಆಂತರಿಕ ಅವಯಗಳು, ಹಾರ್ಟ್ ಆಗಿರ್ಬೋದು, ನಿಮ್ಮ ಶ್ವಾಸಕೋಶ ಆಗಿರ್ಬೋದು, ಮುಂತಾದವುಗಳಿಗೆ ಆಗುವಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು, ರೋಗಗಳ ಬಗ್ಗೆ ತಿಳಿಯಬಹುದು. ಇದು ನಿಮ್ಮ ಜೀವನದಲ್ಲಿ ಏರಿಳಿತಗಳನ್ನು ತಿಳಿಸುತ್ತದೆ. ಅದು ಫ್ಯಾಟ್ ಲೈನ್ ಅಂದರೆ ಏನು? ಭಾಗ್ಯರೇಖೆ. ಅದು ನಿಮ್ಮ ಜೀವನದ ಏರಿಳಿತಗಳನ್ನು ತಿಳಿಸುತ್ತದೆ. ಹೀಗೆ ನಮ್ಮ ಈ ಕೆಲವು ರೇಖೆಗಳು ನಮಗೆ ಮುಖ್ಯವಾದದ್ದು. ಅದೇ ರೀತಿ ನೋಡಿ, ನಾನು ಆಗಲೇ ಹೇಳಿದೆ ವಿವಾಹ ರೇಖೆ ಬಗ್ಗೆ. ಈಗ 2 ರೇಖೆ ಇದ್ದರೆ ಏನು, ಹೆಚ್ಚು ಕಡಿಮೆ ತುಂಬ ಜನಕ್ಕೆ 2 ರೇಖೆಗಳಿರುತ್ತೆ, ಕೆಲವರಿಗೆ ಮಾತ್ರ. ಆದರೆ ಈ 2 ರೇಖೆಗಳಿದ್ದರೂ ಸಹ ಯಾಕೆ 2 ಮದುವೆ ಆಗ್ತದಾ ಎಂಬ ಸೂಚನೆ ಬರುತ್ತೆ. 2 ಮದುವೆ ಆಗುತ್ತದೆ ಎಂಬುದಕ್ಕೆ ಸೂಚನೆ ಅಲ್ಲ ಅದು. ಆದರೆ ಕೆಲವು ರೇಖೆಯಲ್ಲಿ ಅದರಲ್ಲಿ ಏನಾದರೂ ತೊಂದರೆ ಇರುತ್ತದೆ. ಆ ತೊಂದರೆ ಇರುವ ರೇಖೆ, ಆ ತೊಂದರೆ ಇರುವ ರೇಖೆಯ ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ನೀವು ವಿವಾಹವಾದರೆ ತೊಂದರೆ ಇದೆ ಎಂದು ಅರ್ಥ. ಅಂದರೆ ಈ 2 ರೇಖೆಯಲ್ಲಿ ಯಾವುದರಲ್ಲಿ ತೊಂದರೆ ಇದೆ, ಸಮಸ್ಯೆ ಇದೆ ಎಂಬುದನ್ನು ಲೆಕ್ಕ ಹಾಕಿ ಆ ವಯಸ್ಸನ್ನು ಲೆಕ್ಕ ಹಾಕಬೇಕು. ಆ ವಯಸ್ಸಿನಲ್ಲಿ ಇರುವ ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಮದುವೆ ಆಗಬಾರ್ದು. ಮದುವೆ ಆದರೆ ನಿಮ್ಮ ಸಂಗಾತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬಹುದು, ಅಥವಾ ತೀರಿಕೊಳ್ಳಬಹುದು, ಅಥವಾ ರೋಗ ಬಂದು ಹೋಗ್ಬೋದು, ಅಥವಾ ನೀವೇ ಬೇರೆ ಬೇರೆ ಆಗುವಂಥ ಸಾಧ್ಯತೆ ಇರುವುದರಿಂದ ಉತ್ತಮವಾದ ರೇಖೆ ಯಾವುದೆಂದು ತಿಳಿದು ಆ ರೇಖೆಯ ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ವಿವಾಹವಾಗಬೇಕು. ಆ ವಿವಾಹವಾದರೆ ನೀವು ಸುಖವಾಗಿರುತ್ತೀರಿ. 2 ರೇಖೆಗಳಿದೆ ಅಂದರೆ ನನಗೆ 2 ಮದುವೆ ಅಲ್ಲ. ಅದರಲ್ಲಿ ಉತ್ತಮವಾದ ರೇಖೆ ನಿಮ್ಮ ಸುಖ ವಿವಾಹದ ಸಮಯವನ್ನು ತಿಳಿಸುತ್ತದೆ. ಆ ಸುಖ ವಿವಾಹಕ್ಕೆ, ಆ ವಿವಾಹ ನಡೆದರೆ ನಿಮ್ಮ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈಗ ಗೊತ್ತಾಯ್ತಲ್ಲ, ವಿವಾಹ ರೇಖೆ 2 ಇದ್ದರೂ 2 ವಿವಾಹವಲ್ಲ, ಅಥವಾ 3 ಇದ್ದರೂ ಅದು 3 ವಿವಾಹವಲ್ಲ. ಅದರಲ್ಲಿರುವಂತಹ ಕೆಲವು ದೋಷ ಫಲಗಳ ಚಿಹ್ನೆಗಳು ಇರುವುದಾದರೆ ಆ ವಯಸ್ಸಿನಲ್ಲಿ ನೀವು ಮದುವೆ ಆಗಬಾರ್ದು. ಮದುವೆಗೆ ಬರುತ್ತೆ, ಗಂಡು ಬರುತ್ತೆ ಅಥವಾ ಹೆಣ್ಣು ಬರುತ್ತೆ ಆ ವಯಸ್ಸಿನಲ್ಲಿ ಮದುವೆ ಆಗೋಕ್ಕೆ. ಆದರೆ ಅದು ಉತ್ತಮವಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ನೀವು ಮದುವೆ ಆಗಬೇಕು. ಇಲ್ಲದಿದ್ದರೆ ವಿವಾಹ ನಡೆದರೂ ಉಪಯೋಗವಿಲ್ಲ ಎಂಬಂತಹ
ಸ್ಥಿತಿಗೆ ತಲುಪುತ್ತಾರೆ. ಈಗ ನೋಡಿ, ನಮ್ಮ ಕೇತುಪರ್ವ ನಿಮ್ಗೆ ಗೊತ್ತು, ಇಲ್ಲೇ ಕೇತುಪರ್ವ ಇರೋದು. ಈ ಕೇತುಪರ್ವ ಇಲ್ಲಿರುವಂಥದ್ದು ಕೇತುಪರ್ವ, ಇಲ್ಲಿವರೆಗೆ ಕೇತುಪರ್ವ ಇರುತ್ತೆ. ಈ ಕೇತುಪರ್ವದಲ್ಲಿ ಇದನ್ನು ನಿಮ್ಮ ಜ್ಞಾನ, ನಿಮ್ಮ ತಿಳುವಳಿಕೆಯನ್ನು ತಿಳಿಸುತ್ತದೆ. ಇದು ಉತ್ತಮವಾಗಿದ್ದರೆ ನಿಮ್ಮ ಜ್ಞಾನ, ತಿಳುವಳಿಕೆ, ನಾಯಕತ್ವ ಗುಣ, ಅಧ್ಯಯನ, ನೀವು ಕಲಿಯುವಂಥ ವಿಚಾರಗಳಲ್ಲಿ ನಿಮಗಿರುವ ಆಸಕ್ತಿ ಮತ್ತು ಅವಕಾಶಗಳು, ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತೀರಿ. ಅವಕಾಶಗಳಿಂದ ನೀವು ಶಕ್ತಿವಂತರಾಗಿರುತ್ತೀರಿ, ಪ್ರತಿಭೆಯುಳ್ಳವರಾಗಿರುತ್ತೀರಿ. ಇದರಿಂದೆಲ್ಲವೂ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯಲು ಸಾಧ್ಯ. ನಿಮ್ಮ ಜೀವನ ಹೆಚ್ಚು ಉತ್ತಮವಾಗಿರುತ್ತದೆ ಎಂಬುದರ ಸೂಚನೆ. ಅಂದರೆ ಕೇತುಪರ್ವ ಉತ್ತಮವಾಗಿ ಉಬ್ಬಿದಂತಿರಬೇಕು, ತಗ್ಗಾಗಿರಬಾರದು. ಅದರಲ್ಲಿ ಉತ್ತಮ ಚಿಹ್ನೆಗಳಿರಬೇಕು. ಅದರಲ್ಲಿ ಅಶುಭ ಚಿಹ್ನೆಗಳಿದ್ದರೆ ಅಷ್ಟು ಆ ಫಲಗಳನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಜ್ಞಾನ, ನಿಮ್ಮ ತಿಳುವಳಿಕೆ, ನೀವು ತಿಳಿದುಕೊಳ್ಳುವಂಥ ವಿಚಾರಗಳು ಇಲ್ಲಿ ಇರುತ್ತದೆ, ಅದನ್ನು ಸೂಚಿಸುತ್ತದೆ. ನಾಯಕತ್ವ ಗುಣ, ನಿಮಗೆ ನಾಯಕತ್ವ ಗುಣ ಇದ್ದರೆ ಅದು ಚೆನ್ನಾಗಿರುತ್ತದೆ. ನೀವು ಸಂಘಟನೆ ಮಾಡುವಲ್ಲಿ, ಜನರನ್ನು ಒಟ್ಟಿಗೆ ಸೇರಿಸುವಲ್ಲಿ, ಜನಪ್ರಿಯರಾಗುವಲ್ಲಿ ಇದನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೋಬಹುದು. ಅಧ್ಯಯನ, ಯಾವುದರ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಿ. ಕೆಲವರು PhD ಅಧ್ಯಯನ ಮಾಡ್ತೀರಿ, ಕೆಲವರು ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಾರೆ, ಇನ್ನು ಕೆಲವರು ಏನೇನೋ ಪರಿಸರ, ಕೆಲವರು ಈ ಥರ ಜ್ಯೋತಿಷದ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಆ ಅಧ್ಯಯನ ಅದನ್ನು ಇದರಲ್ಲಿ ಸೂಚಿಸುತ್ತದೆ. ಹಾಗೆ ನಿಮ್ಮಲ್ಲಿರುವ ಪ್ರತಿಭೆ ತುಂಬ ಚೆನ್ನಾಗಿರುತ್ತದೆ, ಶಕ್ತಿವಂತರಾಗಿರುತ್ತಾರೆ ಮುಂತಾದವುಗಳನ್ನು ನಾವು ಇದನ್ನು ನೋಡಿ ಹೇಳಬಹುದು. ಇನ್ನು ಒಂದು, ಅದಕ್ಕೆ ಮೀನಿನ ಚಿಹ್ನೆ, ಇಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ, ಈಗ ನೋಡಿ ಮೀನಿನ ಚಿಹ್ನೆ ಎಲ್ಲಿರಬೇಕು? ಕೇತುಪರ್ವದಲ್ಲಿರಬೇಕು. ಕೇತುಪರ್ವದಲ್ಲಿ ಮೀನಿನ ಚಿಹ್ನೆ ಇರುತ್ತದೆ ನೋಡಿ. ಈಗ ಒಂದು ಮೀನಿನ ಚಿಹ್ನೆ, ಕೇತುಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದೆ, ಈ ಮೀನಿನ ಚಿಹ್ನೆ ಯಾವ ಕಡೆ ನೋಡ್ತಾ ಇದೆ? ಈಗ ಇದು ಎಲ್ಲಿ ನೋಡ್ತಾ ಇದೆ? ಬುಧಪರ್ವದ ಕಡೆಗೆ ನೋಡ್ತಾ ಇದೆ. ಅಂದರೆ ಮೀನಿನ ಚಿಹ್ನೆ ಯಾವ ಪರ್ವದ ಕಡೆಗೆ ತಿರುಗಿದೆಯೋ, ಈಗ ಇದು ಈ ಕಡೆ ತಿರುಗಿದರೆ ಅದು ಬೇರೆ ಸೂರ್ಯಪರ್ವಕ್ಕೆ ತಿರುಗಿದರೆ ಇದು ಶನಿಪರ್ವದ ಕಡೆ ತಿರುಗಿದೆ, ಶನಿಪರ್ವ. ಇಲ್ಲಿ ತಿರುಗಿದರೆ ಇದು ಶುಕ್ರಪರ್ವದ ಕಡೆಗೆ, ಗುರುಪರ್ವದ ಕಡೆಗೆ ಇರುತ್ತದೆ. ಈ ಕಡೆ ತಿರುಗಿದರೆ ಇದು ಶುಕ್ರಪರ್ವ, ಈ ಕಡೆ ತಿರುಗಿದರೆ ಇದು ಮಂಗಳ 2, ಈ ಕಡೆ ತಿರುಗಿದರೆ ಮಂಗಳ 1, ಅಥವಾ ಈ ಕಡೆ ತಿರುಗಿದರೆ ಚಂದ್ರಪರ್ವ. ಆ ಪರ್ವಗಳ ಯಾವ ಕಡೆ ತಿರುಗಿರುತ್ತೋ ಆ ಪರ್ವದಲ್ಲಿ ಬರುವಂತಹ ಯಾವ ರೀತಿಯ ಗುಣಗಳು ಇದೆಯೋ ಆ ಗುಣ ಇದರಿಂದ ನಿಮಗೆ ಹೆಚ್ಚಾಗುತ್ತೆ. ಈಗ ನೋಡಿ, ಇದು ಬುಧಪರ್ವದ ಕಡೆ ತಿರುಗಿದೆ, ಆದುದರಿಂದ ಅಂತಹ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಿದೆ. ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ, ಇದಕ್ಕೆ ಸಂಬಂಧ. ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇಲ್ಲವೇ ವಾಕ್ಚಾತುರ್ಯದಿಂದ ಅವರು ಹಣವನ್ನು ಗಳಿಸುತ್ತಾರೆ. ಅಥವಾ ವೈಜ್ಞಾನಿಕವಾದ ವಿಷಯಗಳನ್ನು ಅವರು ಅಭ್ಯಾಸ ಮಾಡಿದರೆ ಉತ್ತಮವಾದ ಸಂಪಾದನೆ ಆಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಹೀಗೆ ಇದ್ದರೆ ಹಾಗಂತ ಮೀನಿನ ಈಗ ಸೂರ್ಯಪರ್ವ ಇದೆ, ಖ್ಯಾತಿ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಇಲ್ಲಿ ತಿರುಗಿದರೆ ಖ್ಯಾತಿ ಮತ್ತು ಸೂಚಿಸುತ್ತದೆ. ಆದಾಯ, ಯಶಸ್ಸು, ಸಮಾಜ ಸೇವೆ ಮುಂತಾದವುಗಳನ್ನು ತಿಳಿಸುತ್ತದೆ. ಹೀಗೆ ಯಾವುದೇ ಕಡೆಗೆ ತಿರುಗಿರುತ್ತೋ ಅದರ ಬಗ್ಗೆ ಲೆಕ್ಕ ಹಾಕಬೇಕು. ಅದಕ್ಕೆ ನೀವು ಎಲ್ಲ ಪರ್ವಗಳ ಗುಣಧರ್ಮಗಳನ್ನು ತಿಳ್ಕೊಂಡಿರಬೇಕಾಗುತ್ತದೆ. ಆವಾಗ ಈ ಮೀನಿನ ಚಿಹ್ನೆ ನೀವು ಲೆಕ್ಕ ಹಾಕಬೇಕಾದ್ರೆ ಎಲ್ಲ ಪರ್ವಗಳ ಗುಣವನ್ನು ನೀವು ತಿಳ್ಕೊಂಡಿರಬೇಕಾಗುತ್ತದೆ. ಅದೇ ರೀತಿ ನೋಡಿ, ಅಲ್ಲಿ ಮೀನಿನ ಚಿಹ್ನೆ ಅಲ್ಲ, ಅಲ್ಲಿ ಬೇರೆ ಚಿಹ್ನೆ ಇರ್ಬೋದು. ಈಗ ನೋಡಿ, ಇಲ್ಲೊಂದು ಯಾವ ಚಿಹ್ನೆ ಇದೆ? ಒಂದು ಚದುರಾಕೃತಿಯ ಚಿಹ್ನೆ ಇದೆ. ಇದು ನಿಮಗಿದ್ದರೆ, ಇಲ್ಲಿ ಕೇತುಪರ್ವದಲ್ಲಿ ಚದುರಾಕೃತಿಯ ಅಥವಾ ಒಂದು ಸ್ಕ್ವೇರ್ ಚಿಹ್ನೆ ಇದ್ದರೆ
ಎಂತಹ ಸಮಸ್ಯೆಯಿಂದಲೂ ನೀವು ರಕ್ಷಣೆ ಪಡೆಯುತ್ತೀರಿ. ಯಾವುದೇ ರೋಗ ಬಂದರೂ ಅಂಥ ವ್ಯಕ್ತಿಗಳಿಗೆ ಈ ಚಿಹ್ನೆ ಇದ್ದರೆ ಆ ರೋಗದಿಂದ ಅವರು ಮತ್ತಷ್ಟು ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ. ಇಲ್ಲ, ಅವರಿಗೆ ಯಾವುದೋ ಆಕ್ಸಿಡೆಂಟ್ ಆಯಿತು, ಅದರಿಂದನೂ ಅವರು ಪಾರಾಗುತ್ತಾರೆ. ಯಾವುದೇ ಸಾಲ ಬಂತು, ಆ ಸಾಲದಿಂದನೂ ಅವರು ಮುಕ್ತಿ ಪಡೆಯುತ್ತಾರೆ. ಹಾಗೆ ಯಾವುದೇ ಸಮಸ್ಯೆ ಜೀವನದಲ್ಲಿ ಎದುರಾದರೂ ಸಹ ಅದು ಅವರನ್ನು ಕಾಪಾಡುತ್ತದೆ ಎಂಬುದಕ್ಕೆ ಈ ಸೂಚನೆ. ಯಾವುದು? ಈ ಚದುರಾಕೃತಿ ಅಥವಾ ಸ್ಕ್ವೇರ್. ಗೊತ್ತಾಯ್ತಲ್ಲ? ಈಗ ಸ್ಕ್ವೇರ್ ಅಲ್ಲ, ಈಗ ಅಲ್ಲಿ ಒಂದು ತ್ರಿಶೂಲ ಅಲ್ಲ, ಒಂದು ತ್ರಿಕೋಣ. ಈಗ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಅಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆ ಅದಾಗಿದೆ. ಯಾರ ಕೈ ಹಸ್ತದಲ್ಲಿ ಕೇತು ಪರ್ವದಲ್ಲಿ ಇಂತಹ ಇಂತಹ ತ್ರಿಕೋಣ ಚಿಹ್ನೆ ಇದೆಯೋ ಅವರು ಜೀವನದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅವರಿಗೆ ಉತ್ತಮವಾದ ಜೀವನಾಭಿವೃದ್ಧಿಯ ಭವಿಷ್ಯವಿದೆ ಎಂಬುದನ್ನು ತಿಳಿಯಬೇಕು. ಯಾವ ವ್ಯಕ್ತಿಯ ಹಸ್ತದಲ್ಲಿ ಕೇತು ಪರ್ವದಲ್ಲಿ ತ್ರಿಕೋಣ ಚಿಹ್ನೆ ಇದೆಯೋ ಅವರಿಗೆ ಉತ್ತಮ ಭವಿಷ್ಯದ ಸೂಚನೆ ಎಂದು ತಿಳಿಯಬೇಕು. ಅವರಿಗೆ ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಆಕಸ್ಮಿಕ ಧನಲಾಭವನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. ಅದೇ ರೀತಿ ಇನ್ನು ಅವರ ಹಸ್ತದಲ್ಲಿ ಈ ರೀತಿಯ ಚಿಹ್ನೆ, ಕೇತು ಪರ್ವದಲ್ಲಿ ಇರುತ್ತದೋ ಅಥವಾ ಇಂಟು ಚಿಹ್ನೆ ಇರುತ್ತದೋ, ಇಂಟು ಚಿಹ್ನೆ ಆಗಿರ್ಬೋದು, ಇಲ್ಲ ಈ ಥರ ಚಿಹ್ನೆ ಆಗಿರ್ಬೋದು. ಇಂತಹ ಚಿಹ್ನೆಗಳಿದ್ದರೆ ಅವರು ಜನರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. ಅವರು ಜನರಿಂದ ಮೋಸವಾಗುವಂಥ ಯಾವುದ್ಯಾವುದು ಈ ಎರಡು ಚಿಹ್ನೆ, ಚಾಪಿ ಅಂತ ಚಿಹ್ನೆ ಇರ್ಬೋದು ಅಥವಾ ಇಂಟು ಚಿಹ್ನೆ ಇರ್ಬೋದು. ಇಂತಹ ಚಿಹ್ನೆ ಇದ್ದಾಗ ಅವರು ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚು. ಈಗ ನೋಡಿ, ನಕ್ಷತ್ರ ಚಿಹ್ನೆ. ಇಂತಹ ನಕ್ಷತ್ರ ಚಿಹ್ನೆ ಯಾರ ಹಸ್ತದಲ್ಲಿರುತ್ತದೋ ಕೇತು ಪರ್ವದಲ್ಲಿ ಇಂತಹ ನಕ್ಷತ್ರ ಚಿಹ್ನೆ ಯಾರ ಹಸ್ತದಲ್ಲಿರುತ್ತದೋ ಅವರು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಆ ಮೂಲಕ ಅವರು ಹೆಚ್ಚಿನ ಸುಖ, ಅನುಭವ, ಅಭಿವೃದ್ಧಿಯನ್ನು ಪಡೆಯುತ್ತಾರೆ. ಇಂತಹ ವಿಚಾರಗಳು ನಿಮಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನೀವು ಇಂಥ ವಿಚಾರಗಳನ್ನು ತಿಳಿದುಕೊಳ್ಳುವುದು ಉತ್ತಮ. ಈಗ ಜ್ಞಾನರೇಖೆ ಅಂತ ನಿಮಗೆ ಗೊತ್ತು. ಇದು ಜ್ಞಾನರೇಖೆಯಲ್ಲಿ ಇಂತಹ ಚಿಹ್ನೆಗಳಿದ್ದರೆ ಅವರು ಮಾನಸಿಕ ವಿಭ್ರಾಂತಿಗೆ ಒಳಗಾಗುತ್ತಾರೆ. ತಮ್ಮ ನಿರ್ಧಾರವನ್ನು ಕೆಟ್ಟದಾಗಿ ಮಾಡುತ್ತಿರುತ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ತಾವು ನಿರ್ಧರಿಸಿ ಒಂದು ಮಾಡುವುದು ಮತ್ತೊಂದು. ಹೀಗೆ ಅದೇ ರೀತಿ ನೋಡಿ, ಇವರು ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಇದೆ. ತಮ್ಮ ಕೆಲಸ ಕಾರ್ಯಗಳು ಸರಿಯಾಗಿಲ್ಲವೆಂದು ಡಿಪ್ರೆಷನ್ಗೊಳಗಾಗುವಂಥ ಸಾಧ್ಯತೆ ಇದೆ. ಅದೇ ಸರಿ, ಈ ರೀತಿ ಇದ್ದರೂ ಸಹ ಅವರಿಗೆ ಒಳ್ಳೆಯದಲ್ಲ. ಈ ರೀತಿಯ ಗೆರೆಗಳಿದ್ದರೂ ಸಹ ಅವರಿಗೆ ಈ ರೀತಿ ನೋಡಿ, ಈ ರೀತಿಯ ಗೆರೆಗಳಿದ್ದರೂ ಸಹ ಇದು ಅವರಿಗೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಉದ್ಯೋಗದಲ್ಲಿ ಸಮಸ್ಯೆ ಆಗುತ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆಯು ಕಾಡಬಹುದು. ಕಪ್ಪು ಚುಕ್ಕೆ ಇದ್ದರೆ, ಇದರಲ್ಲಿ ಕಪ್ಪು ಚುಕ್ಕೆ ಅದರಲ್ಲಿದ್ದರೆ ಖಂಡಿತವಾಗಲೂ ಅವರಿಗೆ
ಇದರ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ದರೆ ಖಂಡಿತವಾಗಲು ಅವರಿಗೆ ಗ್ಯಾರಂಟಿ ರೋಗ ಕಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆರೋಗ್ಯ ಕೆಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಶನಿ ಪರ್ವದಲ್ಲಿ ಈ ರೀತಿಯ ಚಿಹ್ನೆ ಇದ್ದರೆ ಮಾನಸಿಕವಾಗಿ ಕೊರಗುವಂತಹ ಚಿಹ್ನೆ. ಈ ಥರ ಚಿಹ್ನೆ ಇದಕ್ಕೆ ಮಾತ್ರ ಹೀಗೆ ಒಂದು ಚಿಹ್ನೆ ಇದ್ದರೆ ಅವರು ಮಾನಸಿಕವಾಗಿ ಕೊರಗುವಂತಹ ಸಾಧ್ಯತೆ ಇದೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇನ್ನೂ ನೀವು ಮಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ಕುತೂಹಲದಿಂದ ಇದ್ದಾರೆ. ಅವರು ಏನು ಮಾಡಬೇಕಂತ ತಿಳಿಯದೆ ಪ್ರಶ್ನೆ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾವು ಆನ್ಲೈನ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕಾಗಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯವಾಗುತ್ತದೆ. ಹಾಗೆ ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಳ್ಳುವ ನಿಮ್ಮ ಜೀವನಾಭಿವೃದ್ಧಿ ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.